ಇನ್ನು IPL ಕಪ್ ಜೊತೆಗೆ ತವರಿಗೆ ವಿರಾಟ್ ಕೊಹ್ಲಿ ಪಡೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆಗಮಿಸುತ್ತೆ. ವಿಧಾನಸೌಧದಲ್ಲಿ RCB ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಲಾಗುತ್ತೆ. ಸಂಜೆ 4 ಗಂಟೆಗೆ RCB ಆಟಗಾರರಿಗೆ ಸರ್ಕಾರದ ಕಡೆಯಿಂದ ಅಭಿನಂದನೆಯನ್ನ ಸಲ್ಲಿಸಲಾಗುತ್ತೆ. DPIR ಮುಖ್ಯಸ್ಥೆ ಸತ್ಯವತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ಮುಖ್ಯಮಂತ್ರಿಗಳು ಅಭಿನಂದನೆಯನ್ನ ಸಲ್ಲಿಸಲಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಅಭಿಮಾನಿಗಳಿಗೆ ಅವಕಾಶ ಇರೋದಿಲ್ಲ. ಅಭಿಮಾನಿಗಳು ವಿಧಾನಸೌಧದತ್ತ ಬರಬಾರದು ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಫ್ಯಾನ್ಸ್ ನೇರವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಐಕಾನಿಕ್ ಮತ್ತು ಚಾರಿತ್ರಿಕವಾದ ಒಂದು ಕಟ್ಟಡವಾಗಿರೋದ್ರಿಂದ ಇಲ್ಲಿಂದ ಪ್ರಾರಂಭ ಮಾಡೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ. KSCA ರೆಪ್ರೆಸೆಂಟೇಟಿವ್ಸ್ ನಮ್ಗೆ ಕೇಳಿದ್ದು, ಈಗ ನಾವು ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ಪರ್ಮಿಷನ್ನು ಸಹ ಕೊಟ್ಟಿದ್ದೇವೆ. ಸುಮಾರು ವಿ ಆರ್ ಎಕ್ಸ್ಪೆಕ್ಟಿಂಗ್ ಟೀಮ್ ಅಟ್ 4 ಗಂಟೆಗೆ ಬಂದು ಇಲ್ಲಿ ನಂತರ ಅವ್ರಿಗೆ ಒಂದು ಸಣ್ಣ ಒಂದು ಫೆಸಿಲಿಟೇಷನ್ನು ನಾವು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಕರ್ನಾಟಕ ಸರ್ಕಾರದ ವತಿಯಿಂದ. ಸೊ 4 ಗಂಟೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲಿ ಹಾಜರಿದ್ದು ಆ ತಂಡವನ್ನು ಬರಮಾಡಿಕೊಂಡು ಮುಂದಿನ ಕಾರ್ಯಕ್ರಮಗಳನ್ನು ನಡೆಸಬೇಕು ಅನ್ನೋದೊಂದು ಆಶೆ ಇದೆ. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ಹೆಂಗೆ ಕಂಟ್ರೋಲ್ ಮಾಡೋದಕ್ಕೆ ಯಾವ ರೀತಿ ಒಳಗಡೆ ಪಾಸ್ ವ್ಯವಸ್ಥೆ ಇದೆಯಾ? ಈಗ ಸಾಮಾನ್ಯ ಜನ ಇಲ್ಲ, ಕ್ರೌಡ್ ಈಗ ಇಲ್ಲಿ ಕ್ರೌಡ್ ಇಲ್ಲಿ ಬರಬಾರ್ದು. ದಯವಿಟ್ಟು ನನ್ನ ಒಂದು ಮನವಿ, ಇಲ್ಲಿ ಕ್ರೌಡು ದಯವಿಟ್ಟು ನಾನು ಕರ್ನಾಟಕದ ಬೆಂಗಳೂರಿನ ಜನಸಾಮಾನ್ಯರು ಮತ್ತು RCB ಫ್ಯಾನ್ಗಳು ಹೇಳ್ತಾ ಇದ್ದೀನಿ, ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಅವರ ಒಂದು ವಿಕ್ಟ್ರಿ ಮಾರ್ಚ್ ಇದೆ, ಸ್ಟೇಡಿಯಂಗೂ ಹೋಗ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಕ್ರೌಡು ಜನಸಾಮಾನ್ಯರು ತಮ್ಮ ಒಂದು ಇದನ್ನು ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಸ್ಟೇಡಿಯಂಗೆ ಹೋಗಬೇಕು ಅಂತ ನಾವು ಕಳಕಳಿ ಹೋಗಿ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕಂದರೆ ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದ್ರಿಂದ, ಮತ್ತು ಇದು ವಿಧಾನಸೌಧ ಒಂದು ಸೂಕ್ಷ್ಮ ಪ್ರದೇಶ ಇರೋದ್ರಿಂದ, ಮತ್ತು ಹೈಕೋರ್ಟ್ ಪಕ್ಕದಲ್ಲಿರೋದ್ರಿಂದ ನಮಗೆ ಸ್ವಲ್ಪ ತೊಂದರೆಗಳಾಗುತ್ತೆ. ದಯಮಾಡಿ ಎಲ್ಲ ಜನತೆ ತಾವು ಸ್ಟೇಡಿಯಂಗೆ ಹೋಗಬೇಕು ಅಂತ ನನ್ನ ಒಂದು ಕಳಕಳಿ. ಬರ್ಬೋದು ಅಂತ ಸೂಚನೆ ಇದೆ, ನಮಗೆ ಬರ್ಬೋದು, ಅದು ಕನ್ಫರ್ಮ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.